ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಎಂಥ ಆಯುಧಗಳಿಂದಲೂ ಅವರಿಗೆ ಹಾನಿಯಾಗದೆಂದು ನಂಬಲಾಗಿತ್ತು. ಆದರೆ ಅವರಿಗೆ ಅಂತ್ಯ ಬಂತು ವಿಚಿತ್ರ ರೀತಿಯಲ್ಲಿ. ಹಂಸ ಎಂಬ ಹೆಸರಿನ ಇನ್ನೊಬ್ಬ ರಾಜನಿದ್ದ. ಅವನು ನನ್ನ ಅಣ್ಣ ಬಲರಾಮನೊಂದಿಗೆ 18 ದಿನಗಳ ಕಾಲ ಯುದ್ಧ ಮಾಡಿ ಹತನಾದ. ಆ ಹಂಸ ಹತನಾದ ಸುದ್ದಿ ತಿಳಿದದ್ದೇ ಡಿಂಬಕನಿಗೆ ಎದೆ ಒಡೆದು ಹೋಯಿತು. ತನ್ನ ಆಪ್ತಮಿತ್ರ ಹಂಸನೇ ಸತ್ತನೆಂದು ಭಾವಿಸಿ ಅವನು ಯಮುನಾ ನದಿಗೆ ಹಾರಿಕೊಂಡು ಸತ್ತ. ತನ್ನ ಮೇಲಿನ ಪ್ರೀತಿಯಿಂದ ಡಿಂಬಕನು ಸತ್ತ ಸುದ್ದಿಯು ಹಂಸನಿಗೆ ತಿಳಿಯಿತು. ಅದೇ ನದಿಗೆ ಹಾರಿ ಅವನೂ ಸತ್ತ. ತನ್ನಿಬ್ಬರು ದುರ್ಜಯರೆನಿಸಿದ್ದ ಮಿತ್ರರ ಸಾವಿನ ಸುದ್ದಿ ಕೇಳಿ ಜರಾಸಂಧ ನಮ್ಮ ರಾಜಧಾನಿ ಮಥುರೆಯ ಮೇಲೆ ಆಕ್ರಮಣ ನಡೆಸದೆ ಹಿಂದಿರುಗಿದ. ಆದರೆ ಕಂಸನ ಹೆಂಡತಿ ತನ್ನ ತಂದೆಯ ಬಳಿಗೆ ಹೋಗಿ ತನ್ನ ಗಂಡನ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳುವಂತೆ ಆಗ್ರಹಪಡಿಸಿದಳು. ಹೀಗಾಗಿ ಜರಾಸಂಧ ಮತ್ತೆ ನಮ್ಮ ಮೇಲೆ ಎರಗಲು ಬಂದ. ಜರಾಸಂಧನು ನಮ್ಮ ರಾಜಧಾನಿಯತ್ತ ಬರುತ್ತಿರುವ ಸುದ್ದಿ ತಿಳಿದ ನಾವು ಅವನ ಪ್ರಬಲ ಸೇನೆಯನ್ನು ಎದುರಿಸುವ ಬದಲು ಸುರಕ್ಷತೆಯ ತಾಣ ಸೇರಿಕೊಳ್ಳುವುದೇ ಉತ್ತಮ ಎಂದು ನಿರ್ಧರಿಸಿದೆವು. ನಮ್ಮಿಂದ ಆದಷ್ಟು ನಗನಾಣ್ಯ ಮೊದಲಾಗಿ ಸಂಪತ್ತನ್ನು ಎತ್ತಿಕೊಂಡು ಬಂಧು ಮಿತ್ರರೊಂದಿಗೆ ಕುಶಸ್ಥಲದತ್ತ ಪಯಣಿಸಿದೆವು. ರೈವತಕ ಪರ್ವತದ ತಪ್ಪಲಿನಲ್ಲಿರುವ ಕುಶಸ್ಥಲ ಒಂದು ಸುಂದರ ಪ್ರದೇಶ. ಮಥುರಾದಿಂದ 3 ಯೋಜನ 12 ಮೈಲಿ ದೂರದಲ್ಲಿತ್ತು. ನಾವು ನಮ್ಮ ಕೋಟೆಯನ್ನು ಬಲಪಡಿಸಿಕೊಂಡವು. ಅದೀಗ ಅನಾಕ್ರಮಣೀಯವಾದದ್ದು. ಯುಧಿಷ್ಠಿರ, ನಾವೆಲ್ಲ ಪ್ರಸಿದ್ಧರಾದ ರಣವೀರರು. ಆದಾಗ್ಯೂ ಜರಾಸಂಧನನ್ನು ಎದುರಿಸಲಾಗದೆ ಪಲಾಯನ ಮಾಡಬೇಕಾಯಿತು. ಅವನ ಶಕ್ತಿ ಪರಾಕ್ರಮಗಳು ಎಷ್ಟಿರಬಹುದೆಂದು ನೀನು ಊಹಿಸಿಕೊಳ್ಳಬಹುದು. ನಾವು ಪ್ರತಿಯೊಂದು ಯೋಜನದಲ್ಲೂ 100 ದ್ವಾರಗಳನ್ನು ನಿರ್ಮಿಸಿದ್ದೆವು. 21 ಸೇನಾ ಪಾಳೆಯಗಳನ್ನು ಸ್ಥಾಪಿಸಿದ್ದೆವು. ಪ್ರತಿ ಪಾಳೆಯ ಪ್ರತಿ ದ್ವಾರದಲ್ಲೂ ಬಿಗಿ ಕಾವಲು ಇರುತ್ತಿತ್ತು. ಯುಧಿಷ್ಠಿರ, ನೀನು ಚಕ್ರವರ್ತಿಯಾಗಲು ಯೋಗ್ಯನಾದವನು. ಆದರೆ ಜರಾಸಂಧ ಬದುಕಿರುವವರೆಗೂ ರಾಜಸೂಯ ಯಾಗ ಮಾಡುವ ಕನಸು ನಿನಗೆ ಸಾಧ್ಯವಾಗದು. ಅವನು ಅನೇಕ ರಾಜರುಗಳಿಗೆ ಕೈಕೋಳ ತೊಡಿಸಿ ಸೆರೆಮನೆಗೆ ತಳ್ಳಿದ್ದಾನೆ. ರಾಜಸೂಯ ಯಾಗ ಮಾಡುವುದೇ ನಿನ್ನ ಅಪೇಕ್ಷೆಯಾದಲ್ಲಿ ಮೊದಲು ನೀನು ಜರಾಸಂಧನನ್ನು ವಧಿಸಬೇಕು. ಹಾಗೂ ಸೆರೆಮನೆಗಳಲ್ಲಿ ಕೊಳೆಯುತ್ತಿರುವ ರಾಜರುಗಳನ್ನು ಬಂಧ ಮುಕ್ತರನ್ನಾಗಿಸಬೇಕು. ನಾನು ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನು ತಿಳಿಸಿದ್ದೇನೆ. ಯೋಚಿಸಿ ನೋಡು, ನಂತರ ನಿರ್ಧಾರ ತೆಗೆದುಕೋ. ಯುಧಿಷ್ಠಿರ ನುಡಿದ. ಕೃಷ್ಣ, ನಾನು ನಿನ್ನಿಂದ ಬೇರೆ ಯಾರೂ ಹೇಳದಂಥ ಅನೇಕ ಸಂಗತಿಗಳನ್ನು ಕಲಿತಿದ್ದೇನೆ. ಚಕ್ರವರ್ತಿ ಎಂಬ ಮಾನ್ಯತೆ ಪಡೆಯುವುದು ನಿಜಕ್ಕೂ ಕಷ್ಟ ಅಲ್ಲವೇ? ಶತ್ರುಗಳಿಂದಲೂ ಪ್ರಶಂಸೆಗೆ ಪಾತ್ರನಾದವನು ಮಾತ್ರ ನಿಜವಾಗಿಯೂ ಸಬಲ ಮತ್ತು ಗೌರವಾರ್ಹ. ನಾವು ನಮಗೆ ಸರಿಸಾಟಿಯಿಲ್ಲದ ದೊರೆಗಳು ಎನ್ನುವ ಭ್ರಮೆಯಲ್ಲಿದ್ದೆವು. ನೀನೀಗ ನಮ್ಮ ಕಣ್ಣನ್ನು ತೆರೆಸಿದ್ದೀಯೆ. ಅಸಾಧ್ಯವಾದ ಗುರಿಗಳ ಬೆನ್ನು ಹತ್ತುವುದಕ್ಕಿಂತ ಮನಃಶಾಂತಿಯಿಂದ ಬದುಕುವುದು ಲೇಸು ಎನ್ನುವ ಭಾವನೆ ನನ್ನಲ್ಲಿ ಉಂಟಾಗುತ್ತಿದೆ. ರಾಜಸೂಯ ಯಾಗಕ್ಕೆ ಕ್ರಮಗಳನ್ನು ಪ್ರಾರಂಭಿಸಿದರೂ ಅದರ ಫಲವನ್ನು ನಾನು ಭೋಗಿಸಲಾರೆ ಎನ್ನುವ ಶಂಕೆ ನನ್ನಲ್ಲಿ ಮೂಡುತ್ತಿದೆ. ನೀನು ನನ್ನೆಲ್ಲ ಶಕ್ತಿಯ ಮೂಲ. ನೀನೇ ಜರಾಸಂಧನಿಗೆ ಹೆದರುವುದಾದರೆ ನಾವು ಭೀತಿಗ್ರಸ್ತರಾಗುವುದು ಸಹಜವೇ ಸರಿ. ನಿನ್ನಿಂದ ಅವನನ್ನು ಪರಾಭವಗೊಳಿಸಲಾಗದಿದ್ದರೆ ಬಲರಾಮ ಅಥವಾ ಭೀಮ ಅಥವಾ ಅರ್ಜುನರಿಂದ ಅದು ಸಾಧ್ಯವಾದೀತೆ? ಕೇಶವ, ನನ್ನ ಸಕಲ ವಿಷಯಗಳಲ್ಲಿಯೂ ನಿನ್ನದೇ ಅಂತಿಮ ತೀರ್ಮಾನ. ನನಗೆ ಮಾರ್ಗದರ್ಶನ ಮಾಡಲಾರೆಯಾ? ಯುಧಿಷ್ಠಿರನ ಮಾತು ಮುಗಿಯುತ್ತಿದ್ದಂತೆಯೇ ಭೀಮ ಎದ್ದು ನಿಂತು, ಮಹಾರಾಜ, ಯಾರು ಪ್ರಯತ್ನವನ್ನೇ ಮಾಡುವುದಿಲ್ಲವೋ, ಸ್ವತಃ ದುರ್ಬಲರಾದವರು ಯಾರು ಪ್ರಬಲನಾದ ಶತ್ರುವಿನ ಮೇಲೆ ಆಕ್ರಮಣ ನಡೆಸುವರೋ, ಯಾರು ಅಸಹಾಯಕರೋ ಅವರೆಲ್ಲ ವಲ್ಮೀಕದಂತೆ ನಾಶವಾಗಿ ಹೋಗುವರು. ಆದರೆ ದುರ್ಬಲನಾದವನು ಸಾಕಷ್ಟು ಸಂಪನ್ಮೂಲವನ್ನು ಸಂಕಲ್ಪ ಬಲವನ್ನು ಹೊಂದಿದ್ದಲ್ಲಿ ವಿಜಯಿಯಾಗುವನು ಹಾಗೆಂದು ಪ್ರಾಜ್ಞರು ಹೇಳುತ್ತಾರೆ. ಕೃಷ್ಣ ನೀತಿ ನಿರೂಪಕ, ಪ್ರಭು ಹಾಗೂ ಔಚಿತ್ಯ ಜ್ಞಾನವುಳ್ಳವನು. ನಾನು ಜರಾಸಂಧನನ್ನು ಸೋಲಿಸುವಷ್ಟು ಸಬಲನಾಗಿದ್ದೇನೆ. ಅರ್ಜುನ ಇದ್ದಲ್ಲಿ ಜಯ ಶತಸಿದ್ಧ.
ನಾವು ಮೂವರು ಜರಾಸಂಧನನ್ನು ಪರಾಭವಗೊಳಿಸೋಣ ಎಂದು ಗುಡುಗಿದ. ಕೃಷ್ಣ ಹೇಳಿದ, ಪ್ರಾಚೀನ ಕಾಲದಲ್ಲಿ ಮಾಂಧಾತ, ಭಗೀರಥ, ಕಾರ್ತ್ಯವೀರ್ಯಾರ್ಜುನ, ಭರತ, ಮರುತ ಎಂಬುವರೆಲ್ಲ ಚಕ್ರವರ್ತಿಗಳಾಗಿದ್ದರು. ಮಾಂಧಾತ ಶತ್ರುಗಳನ್ನು ಸೋಲಿಸಿದ. ಭಗೀರಥನು ದಯಾಪರನಾಗಿದ್ದು ಪ್ರಜೆಗಳಿಂದ ಚಿನ್ನದಂಥ ರಾಜ ಎಂಬ ಪ್ರಶಂಸೆಗೆ ಪಾತ್ರನಾಗಿದ್ದ. ಕಾರ್ತವೀರ್ಯ ತಪಸ್ಸುಗೈಯುವ ಮೂಲಕ ಪ್ರಚಂಡ ಶಕ್ತಿ ಗಳಿಸಿದ್ದ. ಭರತ ಮಹಾನ್ ಪರಾಕ್ರಮಿಯಾದ ದೊರೆಯಾಗಿದ್ದ. ಮರುತನಲ್ಲಿ ಅಪರಿಮಿತ ಸಂಪತ್ತು ಇತ್ತು. ನಿನ್ನಲ್ಲಿ ಇವೆಲ್ಲವೂ ಇದೆ. ಇವೆಲ್ಲದರ ಸಂಯೋಜನೆ ನೀನು. ಮಾಂಧಾತನಂತೆ ನೀನು ಶತ್ರುಗಳನ್ನು ಜಯಿಸಬಲ್ಲೆ. ಭಗೀರಥನಂತೆ ಪ್ರಜೆಗಳ ಹೃದಯ ಗೆದ್ದಿದ್ದೀಯೆ. ಕಾರ್ತವೀರ್ಯನಂತೆ ತಪಶಕ್ತಿಯುಳ್ಳವನಾಗಿದ್ದೀಯೆ. ಮರುತನಂತೆ ಅಪರಿಮಿತ ಸಂಪತ್ತನ್ನು ಹೊಂದಿದ್ದೀಯೆ. ಆದರೆ ಜರಾಸಂಧನು ಚಕ್ರವರ್ತಿಯಾಗುವ ಯೋಗ್ಯತೆ ಅರ್ಹತೆಗಳನ್ನು ಹೊಂದಿರುವವನು. 100 ದೊರೆಗಳಿಂದಲೂ ಅವನನ್ನು ಸೋಲಿಸಲಾಗಲಿಲ್ಲ. ಅವನು ಶತ್ರುಗಳನ್ನು ಗೆಲ್ಲಬಲ್ಲ. ಸಂಪದ್ಯುಕ್ತ ದೊರೆಗಳು ಅವನಿಗೆ ಕಪ್ಪಕಾಣಿಕೆ ಸಲ್ಲಿಸುತ್ತಾರೆ. ಆದರೆ ಅತಿ ಆಸೆಯ ಅವನಿಗೆ ತೃಪ್ತಿ ಎಂಬುದೇ ಇಲ್ಲ. ಮತ್ತಷ್ಟು ಕೊಡು ಎಂದು ಪೀಡಿಸುತ್ತಾನೆ. ಸೋಲಿಸಿದ ರಾಜರುಗಳನ್ನೆಲ್ಲ ಬಂಧನದಲ್ಲಿರಿಸಿದ್ದಾನೆ ಹಾಗೂ ಅವರನ್ನೆಲ್ಲ ಬಲಿ ಕೊಡುವ ಸನ್ನಾಹವನ್ನು ನಡೆಸಿದ್ದಾನೆ. ಯುಧಿಷ್ಠಿರ, ಅವನ ಅಧೀನ ರಾಜರು ಪಡುತ್ತಿರಬಹುದಾದ ಯಾತನೆಗಳನ್ನು ಊಹಿಸಿಕೋ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.